ಗುಡ್ ಮಾರ್ನಿಂಗ್, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ವಿಚಾರ ಏನಪ್ಪಾ ಅಂತಂದ್ರೆ, ನಿನ್ನೆ ಮೈಸೂರಿಗೆ ಹೋಗ್ಬಿಟ್ಟು ಇದ್ದ ಕಾಸೆಲ್ಲ ಖರ್ಚು ಮಾಡಿಕೊಂಡು ಬಂದೆ ಬೆಂಗಳೂರಿಗೆ. ಇವಾಗ ಬಂದು ಜೇಬಲ್ ₹1 ಇಲ್ಲದೆ ಡ್ಯೂಟಿ ಮಾಡಕ್ ಬಂದಿದ್ದೀನಿ. ಇನ್ನೊಂದು ವಿಚಾರ, ಗಾಡೀಲಿ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಝೀರೋ, ಏನೂ ಇಲ್ಲ. ಯಾಕಂತಂದ್ರೆ ಮೊನ್ನೆ ಸಾಯಂಕಾಲ ಇತ್ತು ಗ್ಯಾಸು. ನಮ್ಮ ಹುಡುಗ ಏನ್ ಮಾಡ್ಬಿಟ್ಟವನೆ, ಗಾಡಿ ಎತ್ಕೊಂಡು ಹೋಗ್ಬಿಟ್ಟವನೆ, ಫುಲ್ ಗ್ಯಾಸ್ ಖಾಲಿ ಮಾಡ್ಕೊಂಡು ಪೆಟ್ರೋಲ್ ಹಾಕೊಂಡು ಬಂದವನೆ, ಗ್ಯಾಸ್ ಹಾಕ್ಸಿಲ್ಲ. ಇವಾಗ ನಾನು ಹೋಗಿ ಹಾಕಿಸ್ಬೇಕು, ಆಮೇಲೆ ಡ್ಯೂಟಿಗಳನ್ನ ಮಾಡ್ಬೇಕು. ಸೊ ನೋಡೋಣ ಬನ್ನಿ, ಆನಲ್ಲೇ ಇದೆ ಡ್ಯೂಟಿ, ಇನ್ನೂ ಯಾವುದೂ ಬಂದಿಲ್ಲ. ಬಂದ ತಕ್ಷಣ ಫಸ್ಟ್ ಡ್ಯೂಟಿನ ಹಾಕೊಂಡು ಹೊರಡ್ತಾ ಇರೋದೆ. ನೋಡೋಣ ಇವತ್ತು ಎಷ್ಟು ಟಾರ್ಗೆಟ್ ರೀಚ್ ಆಗುತ್ತೆ ಅಂತ. ಹಾಗೆ ಊಬರ್ ಅವ್ನು ನೋಡಿ 22 ಬಾಡಿಗೆ ₹160 ಕೊಟ್ಟವನೆ, 10 ಬಾಡಿಗೆ ₹100, 11 ಬಾಡಿಗೆ ₹125. ಇವಾಗ 17 ಬಾಡಿಗೆ ₹125 ಕೊಟ್ಟಿದ್ದ. ಇವಾಗ 22 ಬಾಡಿಗೆ ₹160 ಕೊಟ್ಟವನೆ. ಹೆಂಗ್ ಸರ್ ಮಾಡೋದು 22 ಬಾಡಿಗೆ? ಅಬ್ಬಬ್ಬ ಅಂತ 20 ಮಾಡ್ತಿದ್ದೆ ನಾನು, ಇವತ್ತು 22 ಬಾಡಿಗೆ ಟಾರ್ಗೆಟ್ ಕೊಟ್ಟವನೆ. ನೋಡೋಣ ಆಗತ್ತೋ ಇಲ್ವೋ, ನನಗಂತೂ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡೋದು ಕೆಲಸ ನಂದು. ಹಾಗೆ ಇವತ್ತು ನನ್ನ ಮದುವೆ ಆನಿವರ್ಸರಿ ಕೂಡ. ನನ್ನ ಹೆಂಡತಿಗೆ ಏನಾದರೂ ಗಿಫ್ಟ್ ತಗೊಂಡು ಹೋಗ್ಲೇಬೇಕು. ಎಷ್ಟು ದುಡಿತೀನೋ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಅದರಲ್ಲೇ ನಾನು ಇವತ್ತು ಗಿಫ್ಟನ್ನು ತಗೊಂಡು ಹೋಗ್ಬೇಕು. ಏನಕ್ಕಂತಂದ್ರೆ ಕೈಯಲ್ಲಿ ₹1 ಇಲ್ಲ. ಸೊ ನೋಡೋಣ ಬನ್ನಿ, ಏನೇನಾಗುತ್ತೆ ಏನೇನಿಲ್ಲ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡೋ ಕೆಲಸ ನಮ್ದು, ಮಾಡೋಣ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಡಿಗೆ ಡ್ರಾಪ್ ಮಾಡಿದೆ, ಇವಾಗ ಬಂದು ಕೂತಿದ್ದೀನಿ CNG ಹಾಕ್ಸೋಣ ಅಂತ. ಕ್ಯೂ ಅಲ್ಲಿ ನೋಡಿ ಎಷ್ಟು ಕ್ಯೂ ಇದೆ. ಹಾಗೆ CNG ಬೆಲೆ ₹1 ಜಾಸ್ತಿ ಆಗಿದೆ. ಇವಾಗಿರುವಂಥ ಮೂಮೆಂಟಲ್ಲಿ ಮೊದಲೇ ದುಡಿಮೆಗಳು ಕಮ್ಮಿ, ಅಂಥದ್ರಲ್ಲಿ ಬೆಲೆ ಏರ್ತಾನೆ ಇದೆ. ನೋಡೋಣ ಏನೇನಾಗುತ್ತೆ. ಇನ್ನು 3 ಡ್ಯೂಟಿ 387, 11:30 ಆಗಕ್ಕೆ ಬಂತು. 10 ಗಂಟೆಯಿಂದ 3 ಡ್ಯೂಟಿ ಮಾಡಿರೋದು, ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ. ಏನಕ್ಕಂತಂದರೆ 1 ಅವರಲ್ಲಿ 3 ಡ್ಯೂಟಿ ಮಾಡಿರೋದು, ಅರ್ಧ ಗಂಟೆ ನಂದು ಟೈಮ್ ವೇಸ್ಟ್ ಆಗಿದ್ದು CNG ಲೈನಲ್ಲಿ ನಿಂತಾಗ, CNG ತುಂಬಿಸುವಾಗ. ಟೋಟಲ್ ₹425 CNG ಹಾಕ್ಸಿದ್ದೀನಿ. ಇವಾಗ ದುಡ್ದಿರೋದು ಬಂದು 387. ನೋಡೋಣ ಇವಾಗ ಎಷ್ಟೊತ್ತವರೆಗೂ ಡ್ಯೂಟಿ ಮಾಡ್ಬೋದು, ಏನೇನಾಗುತ್ತೆ ಅಂತ. ಯಾಕಂತಂದ್ರೆ ಇವತ್ತು ಡ್ಯೂಟಿಗಳು ಸ್ವಲ್ಪ ಕಮ್ಮಿ ಇದಾವೆ, ಡ್ಯೂಟಿಗಳು ಸಿಗ್ತಾ ಇಲ್ಲ, ಬಂದ್ರೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಹಂಗಾಗಿದ್ದಾವೆ. ಇನ್ನೊಂದು ಡ್ಯೂಟಿಗಳು ಬರ್ತಾ ಇರೋದು ಬಂದ್ಬಿಟ್ಟು KG ಹಳ್ಳಿ ಕಡೆ. ಆ ಕಡೆ ನಾನು ಹೋಗೋದೇ ಇಲ್ಲ. ಹೋಗ್ಬಿಟ್ನಂತಂದ್ರೆ ಆ ಗಲ್ಲಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಸಾಯ್ಬೇಕು. ಸೊ ನೋಡೋಣ ಈ ಕಡೆ ಯಾವ್ದಾದ್ರು ಡ್ಯೂಟಿಗಳು ಬರುತ್ತೋ ಇಲ್ವೋ, ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನಾಗುತ್ತೆ. 4 ಬಾಡಿಗೆ ₹533, 64 ಪೈಸಾ ಪ್ಲಸ್ ₹100 ಕೈ ಬಾಡಿಗೆ ಮಾಡ್ಕೊಂಡು ಕೂತಿದ್ದೀನಿ. ಡ್ಯೂಟಿಗಳಿಲ್ಲ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದಾದ್ರು ಬಂದರೆ ಸಾಕು ಅಂತ. ಬಟ್ ಏನು ಮಾಡೋಣ, ಡ್ಯೂಟಿಗಳೇ ಬೀಳ್ತಾ ಇಲ್ಲ ಇವತ್ತು. ನೋಡೋಣ, ಎಲ್ಲ ಆ್ಯಪ್ ಉಳಿದಿದ್ದ ಆ್ಯಪನ್ನು ಕೂಡ ಆನ್ ಮಾಡಿಕೊಂಡು ವೆಯ್ಟ್ ಮಾಡೋಣ. ನಾನು ಅಂದ್ಕೊಂಡಿದ್ದು ಚೆನ್ನಾಗಿ ಡ್ಯೂಟಿ ಮಾಡಿ ಸಾಯಂಕಾಲ ನನ್ನ ಹೆಂಡತಿಗೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ, ಏನಾದರೂ ಕೊಡ್ಸೋಣ ಅಂತ, ಎಲ್ಲಿಗಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಬಟ್ ಇಲ್ಲಿ ನೋಡಿದ್ರೆ ಇವತ್ತು ಡ್ಯೂಟಿಗಳೇ ಆಗ್ತಾ ಇಲ್ಲ. ಅಯ್ಯಪ್ಪೋ ಏನು ಮಾಡಲಿ, ಟೆನ್ಷನ್ ಆಗ್ಬಿಟ್ಟಿದೆ, ಫುಲ್ ಟೆನ್ಷನ್. ನೋಡಿ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ ಗುರುವೇ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಬಂತು ₹56 ಸಿಕ್ಕಿದ್ ಶಿವ. ಎಲ್ಲದಕ್ಕೂ ಜೈ ಅಂತ ಹೋಗೋಣ. ಏನಕ್ಕಂತಂದ್ರೆ ಸಾಯಂಕಾಲ ನನ್ನ ಹೆಂಡತಿ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಹೆಂಡತಿ ನನ್ನ ಮಾತ್ರ ಹಾಕ್ಕೊಂಡು ರುಬ್ಬಿಡ್ತಾಳೆ. ಏನು ಕೊಡಿಸಿಲ್ಲ, ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ. ಅದಕ್ಕೆ ಫಸ್ಟ್ ಬಾಡಿಗೆ ಹಾಕೊಂಡೆ, ₹50 ಬಾಡಿಗೆ ಹೊಡ್ಕೊಂಡು ಕೂತ್ಕೊಳ್ಳೋಣ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾವ್ದು ಸಿಗುತ್ತದು ಎಲ್ಲದಕ್ಕೂ ಜೈ ಜೈ ಜೈ. ಸೊ 8 ಡ್ಯೂಟಿ ಮಾಡಿ ಸೀದಾ ಮನೆ ಕಡೆ ಬಂದೆ. ಏನಕ್ಕಂದ್ರೆ ಡ್ಯೂಟಿಗಳು ಬಿಡ್ತಾ ಇರಲಿಲ್ಲ. ಮಧ್ಯಾಹ್ನ ಊಟನಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡ್ರಿ, ಓಯ್ ಏನೋ ಮಾಡ್ತಾ ಇದೀಯಾ ಅಜಾನ್? ಅವ್ರ ಅಣ್ಣನ್ ನೋಡ್ತಾನೆ. ಸೊ ಹೋಗೋಣ ಇವಾಗ ಡ್ಯೂಟಿನಾದ್ರೂ ಮಾಡ್ಕೊಳ್ಳೋಣ. ಎಷ್ಟು ಸರಿ ಕಟ್ ಆಗುತ್ತಿದೆ ಅಮೌಂಟು. ಸೊ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಕರೆಕ್ಟಾಗಿ ಇವಾಗ 2:37, 2:40 ಬಂದಿದ್ದೀನಿ ವಾಪಸ್ಸು ಡ್ಯೂಟಿ ಮಾಡೋಣ ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಇವಾಗ ಒಂದು ಬಾಡಿಗೆ ಪಿಕಪ್ ಐತೆ. ಅದು ಅಲ್ಲದೆ ನಾನು SMBTಗೆ ಬರೋ ಹೋಗ್ಬೇಕು 5:30ಗೆ. 5:30 ತನಕ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಂದ ಸ್ವಲ್ಪ ಡೌಟ್, ಏನಕ್ಕಂತಂದರೆ ಇವತ್ತು ಸ್ವಲ್ಪ ಡ್ಯೂಟಿಗಳು ಕೂಡ ಕಮ್ಮಿ ಇದ್ದಾವೆ. ಇಲ್ಲ ಅಂತಂದರೆ ಆರಾಮಾಗಿ ಮಾಡ್ಬೋದಾಗಿತ್ತು. ಇವತ್ತು ಡ್ಯೂಟಿ ಅಂದರೆ ಡಿಸ್ಟೆನ್ಸು ಡ್ಯೂಟಿ ಹೆಂಗೆ ಬೀಳ್ತಾವೆ ಅಂತಂದರೆ, ಅರ್ಧ ಗಂಟೆಗೆ ಒಂದು, 3/4 ಗಂಟೆಗೆ ಒಂದೊಂದು ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ನಾನು ಮನೆಯಲ್ಲೇ ಕೂತಿದ್ದೆ ಇಷ್ಟೊತ್ತು, 2:20 ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ. 15 ನಿಮಿಷ ಕೂತೆ, ಅವಾಗ ಒಂದು ಡ್ಯೂಟಿ ಬಂತು, ಸೀದಾ ಹಾಕ್ಕೊಂಡು ಓಡಿ ಬಂದೆ. ನೋಡೋಣ ಯಾವ ಡ್ಯೂಟಿ ಬೀಳುತ್ತೆ, ಯಾವ ಕಡೆ ಬೀಳುತ್ತೆ. ಈ ರೀತಿ ಡ್ಯೂಟಿಗಳು ಬಂದರೆ ಆರಾಮಾಗಿ ಮಾಡ್ಕೊಂಡಿರ್ಬೋದು. 14:35 ಬಂತು, ಡ್ರಾಪ್ ಮಾಡಿದೆ. ಅದು ಡ್ರಾಪ್ ಮಾಡಿದ ತಕ್ಷಣ ಇದು ಬಂತು, ಇದು ಡ್ರಾಪ್ ಮಾಡಿದ ತಕ್ಷಣ ಇನ್ನೊಂದು ಬಂತು. ಅದನ್ನ ಪಿಕಪ್ಗೆ ನಾನು ಬಂದಿದ್ದೀನಿ. ಈ ರೀತಿ ಡ್ಯೂಟಿಗಳು ಬರ್ತಾ ಇದ್ರೆ ನಮಗೂ ಡ್ಯೂಟಿ ಮಾಡೋಕೆ ಒಂದು ಖುಷಿ ಇರುತ್ತೆ. ನಾನ್ ಸ್ಟಾಪ್ ಡ್ಯೂಟಿಗಳನ್ನ ಒಂದಾದ್ಮೇಲೆ ಒಂದು
ಏನು ಪ್ರಾಬ್ಲಮ್ ಇಲ್ಲ, ಬರೀ 55 ಎಷ್ಟೇ ಸಾಕು. ಎಷ್ಟು ಕಿಲೋಮೀಟ್ರು? 1 ಕಿಲೋಮೀಟ್ರು ಇಲ್ಲ, ಇದು 1 ಕಿಲೋಮೀಟ್ರು, ಇದು 1.5 ಕಿಲೋಮೀಟ್ರು, ಇದು ಕ್ಯಾನ್ಸಲ್ ಆಯಿತು. ಇದು 1.5 ಕಿಲೋಮೀಟ್ರು, 2.5 ಕಿಲೋಮೀಟ್ರು, ಇದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದು. 2.5 ಕಿಲೋಮೀಟ್ರು, 8 ಕಿಲೋಮೀಟ್ರು, 4 ಕಿಲೋಮೀಟ್ರು, 6.5 ಕಿಲೋಮೀಟ್ರು, ಇದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ದು. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಕೂತಿದ್ದೀನಿ, 12 ಡ್ಯೂಟಿ ಮಾಡಿದ್ದೀನಿ, 1096 ರೂಪಾಯಿ ಮಾಡಿದ್ದೀನಿ, ಕೂತಿದ್ದೀನಿ ಡ್ಯೂಟಿಗೋಸ್ಕರ. ಇವಾಗ ಫುಲ್ ಮಳೆ ನೋಡೋಣ. ಸೊ 12 ಡ್ಯೂಟಿ 1096 ಕೂತಿದ್ದೀನಿ, ಮಳೆನು ಬಂತು ಹೋಯ್ತು, ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ವೇಟಿಂಗು, ತುಂಬಾ ಹೊತ್ತಿಂದ ವೇಟಿಂಗು. ನಾನಿವಾಗ ಹೋಗ್ಬೇಕು SMBT ಕಡೆಗೆ. ಟ್ರೈನ್ 1 ಅವರ್ ಡಿಲೇ ಆಗಿತ್ತು, ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದೆ. ಇನ್ನೂವರೆಗೂ ಯಾವುದು ಬಾಡಿಗೆ ಬೀಳ್ತಾ ಇಲ್ಲ. ಸೊ ಹೋಗೋಣ ಇವಾಗ. ನಾನಿವಾಗ ಹೋಗ್ಬೇಕಾಗಿರೋದು SMBT. ನಮ್ಮ ಮಾವ ಬರ್ತವ್ರೆ ಮುಂಬೈಯಿಂದ ಮಗಳನ್ನ ಕರ್ಕೊಂಡು ಹೋಗಕ್ಕೆ. ಇವಾಗ ನಮ್ಮ ಮಾವನ್ನ ಕರ್ಕೊಂಡು ಬರೋಕ್ಕೆ ನಾನು ಹೋಗ್ಬೇಕು SMBTಗೆ. ಇಲ್ಲಿಂದ ಆ ಕಡೆ ಯಾವುದೋ ಒಂದು ಡ್ಯೂಟಿ ಬಿತ್ತು ಅಂತಂದ್ರೆ ಹಾಕೊಂಡು ಹೋಗ್ಬೋದು, ಬಟ್ ಡ್ಯೂಟಿನೇ ಬೀಳ್ತಿಲ್ವೇ. ಕರೆಕ್ಟಾಗಿ ಟ್ರೈನ್ 5:30ಗೆ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬರಬೇಕಾಗಿರೋ ಟ್ರೈನು ಇನ್ನೂ ಅಂದ್ರೆ 6 ಅವರ್ ಡಿಲೇ ಆಗೈತೆ. ಸಾಯಂಕಾಲ 5:30ಗೆ ಬರುತ್ತೆ. 5:30 ಅನ್ನೋಷ್ಟರಲ್ಲಿ ನಾನು ಆ ಕಡೆ ಹೋಗ್ಬೇಕು. ಇವಾಗ 4 ಗಂಟೆ, ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಹಾಕೊಂಡು ಹೋಗೋಣ ಅಂತ ನನ್ನ ಪ್ಲಾನು. ಬಟ್ ಇಲ್ಲಿ ನೋಡಿದ್ರೆ ಯಾವುದೇ ಡ್ಯೂಟಿ ಬೀಳ್ತಾ ಇಲ್ಲ. ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ. ಎಲ್ಲದಕ್ಕೂ ಜೈ. ಇವಾಗ ಟೈಮ್ ಎಷ್ಟು ಗೊತ್ತಾ? 4 ಗಂಟೆ, 4:38. ಇವಾಗ ಟೈಮು 4:38. 4:38 ನೋಡಿ ಹೊರಗಡೆ ಹೆಂಗಾಗ್ಬಿಟ್ಟಿದೆ. ಪೂರ್ತಿ ಕತ್ಲು 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 ಕತ್ಲು. ಈ ರೇಂಜ್ಗೆ ಅಂತಂದ್ರೆ ಟೈಮ್ ಏನು 6:30 7 ಗಂಟೆ ಆಗೈತೇನೋ ಅನ್ನೋ ರೇಂಜ್ಗೆ ಶೆಡ್ಯೂಲ್ ಸಖತ್ತಾಗಿ ಬೀಳ್ತೈತೆ. ಮಳೆ ಅಂತೂ ಹೆವಿ ಬರುತ್ತೆ, ಪಕ್ಕಾ ಬರುತ್ತೆ ಮಳೆ. ಇವಾಗ ನಾನು ಹೋಗ್ಬೇಕು SMBTಗೆ. SMBT ಕಡೆ ಕಲ್ಯಾಣ ನಗರ ಕಡೆನೂ ಒಂದು ಬಾಡಿಗೆ ಬರ್ತಾ ಇಲ್ಲ, ಬಾಣಸ್ವಾಡಿನೂ ಒಂದು ಬಾಡಿಗೆ ಬರ್ತಾ ಇಲ್ಲ. ಅದಕ್ಕೆ ಖಾಲಿನೇ ಹೋಗ್ತಾ ಇದೀನಿ. ಏನಕ್ಕಂತಂದ್ರೆ 5:30 ಟ್ರೈನ್ ಬರುತ್ತೆ, ಅಲ್ಲೋಗಿ ಪಿಕಪ್ ಮಾಡ್ಬೇಕು ನಮ್ಮ ಮಾವ ಅವ್ರನ್ನ. ಇಲ್ಲಿ ನೋಡಿದ್ರೆ ಬಾಡಿಗೆಗಳೆಲ್ಲ ಉಲ್ಟಾ. ಇಷ್ಟೊತ್ತು ಲೋಕಲ್ ಮಾಡಿದ್ನಲ್ಲ, ಇವಾಗಲೂ ಕೂಡ ಲೋಕಲ್ಲೇ ಕೊಡ್ತಾವ ನಾವು, ಒಂದು ಲಾಂಗ್ ಕೊಡ್ತಾ ಇಲ್ಲ. ಹಂಗಾಗಿ ಖಾಲಿನೇ ಹೋಗ್ತಾ ಇದ್ದೀನಿ ನಾನು ಇವಾಗ. ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ. 5:30ಗೆ ನಾನು ಅಲ್ಲಿ ಇರ್ಬೇಕು. ಕರೆಕ್ಟಾಗಿ 5:15ಕ್ಕೆ ಟ್ರೈನ್ ಬರುತ್ತೆ. ಸಾರಿ, 5:35ಕ್ಕೆ ಟ್ರೈನ್ ಬರುತ್ತೆ. 5:30 ಹಂಗೆ ನಾನು ಅಲ್ಲಿ ಇರ್ಬೇಕು. ಅದಕ್ಕೆ ಓಡ್ತಾ ಇದ್ದೀನಿ. ವೈಟ್ ಫೀಲ್ಡ್ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಮುಗಿದೋಯ್ತು. ನನಗೆ ಒಂದು ಬಾಣಸ್ವಾಡಿ ಕಲ್ಯಾಣ ನಗರ ಕಡೆ ಕೊಟ್ಟಂತಂದ್ರೆ ನಾನು ಹೆಂಗೋ ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಆ ಕಡೆ ಕೊಡ್ತಾ ಇಲ್ಲ, ಎಲ್ಲ ಕೊಡ್ತಾ ಇರೋದು ಉಲ್ಟಾ. ಅಂದ್ರೆ ಸಿಟಿ ಕಡೆ ಹೋಗು, ಇಲ್ಲ ಅಂತಂದ್ರೆ ಇದೇ ದಾಟ ಹೋಗ್ಬಿಡು, ಕಾಡುಗುಡಿ ವೈಟ್ ಫೀಲ್ಡ್ ಆ ಕಡೆ ಕೊಡ್ತವನೆ. ಇವಾಗ ನನ್ಗೆ ಆ ಕಡೆ ಹೋಗಕ್ ಇಷ್ಟ ಇಲ್ಲ. ಏನಕ್ಕಂತಂದ್ರೆ ಮಳೆ ಹೆವಿ ಹೊಡಿತಾ ಇದೆ. ಈ ಮಳೆಯಲ್ಲಿ ನಾನು ಹೋಗಿ ಸಿಕ್ಕಾಕೊಂಡ್ಬಿಡ್ತಂದ್ರೆ ಒದ್ದಾಡ್ಬೇಕು. ಅದಕ್ಕೆ ನಾನು SMBTಗೆ ಹೋಗ್ಬೇಕು, ಅಲ್ಲಿಂದ ಬಂದ್ಬಿಡ್ತೀನಿ ಹೋಗಿ. ಹಾಗಂದ್ರೆ ಡ್ಯೂಟಿ ಚೆನ್ನಾಗಿ ಕೊಡ್ತಾನೆ. ಇವಾಗ ಈ ಮಳೆಯಲ್ಲಿ ಆಗಲ್ಲ, ಸುಮ್ಮನೆ ರಿಸ್ಕ್. ಸೊ ನಾನು ಇವಾಗ ಸೀದಾ SMBTಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತೀನಿ. ಟೋಟಲ್ ಅರ್ನಿಂಗು 1264 ರೂಪಾಯಿ. 14 ಟ್ರಿಪ್ ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ಇನ್ನೊಂದು ಟ್ರಿಪ್ ಆದ್ರೂ ಮಾಡಿ ಹೋಗಕ್ ಟ್ರೈ ಮಾಡ್ತೀನಿ ನಾನು. ಯಾಕಂತಂದ್ರೆ ಈ ಮಳೆಯಲ್ಲಿ ಆಗಲ್ಲ. ಹೆವಿ ನೋಡಿ ಯಾವ ರೇಂಜ್ ಹೊಡಿತೈತೆ ಮಳೆ. ನಾಗವಾರ ವೈಯಾಲಿ ಕಾವಲ್ 3 ಕಿಲೋಮೀಟರ್ ಪಿಕಪ್. ಎಲ್ಲ ಆಗದೆ ಇರುವಂತ ಕೆಲಸ. ಫಸ್ಟ್ ಅಲ್ಲಿಗೆ ಹೋಗ್ಬೇಕು, ಏನು ಬರುತ್ತೆ ಅವ್ರನ್ನ ಪಿಕ್ ಮಾಡ್ಕೊಂಡು ಬಂದ್ಬಿಟ್ಟು ನೋಡೋಣ ಈ ಮಳೆಯಲ್ಲಿ ಎಲ್ಲಿ ಹೊರಗಡೆ ಹೋಗೋದು. ನಾನು ಹೆಂಡತಿಗೆ ಒಂದು ಕೇಕು ಅಥವಾ ಏನೋ ಒಂದು ತಗೊಂಡು ಹೋಗ್ಬಿಡ್ತೀನಿ. 1200 ರೂಪಾಯಿ ದುಡ್ದಿದ್ದೀನಿ, ಅದ್ರಲ್ಲಿ 200 ರೂಪಾಯಿ ಖರ್ಚಾಗೈತೆ. 100 ಒಂದು 400 ರೂಪಾಯಿ ಗ್ಯಾಸ್, 600 ರೂಪಾಯಿ ಖರ್ಚಾಗ್ಬಿಟ್ಟೈತೆ. ನೋಡೋಣ ಏನಾಗತ್ತದು. ಸೊ ಬನ್ನಿ ಹೋಗೋಣ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಯಾವ ರೇಂಜ್ ಮಳೆ ಹೊಡಿತೈತೆ ಅಂತಂದ್ರೆ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ. ಏನು ಕಾಣಿಸ್ತಾನೆ ಇಲ್ಲ, ಈ ರೇಂಜ್ ಮಳೆ ಹೊಡಿತೈತೆ.
ಏನ್ ಮಾಡ್ತೀರಾ? ಹೊರಡೋಣ ಬನ್ನಿ, ಇದೇ ಮಳೆಯಲ್ಲಿ ಹೋಗೋಣ. ನಿಜವಾಗ್ಲೂ ಹೇಳ್ತೀನಿ, ನನಗ್ ಮುಂದೆ ದಾರಿ ಕಾಣಿಸ್ತಾ ಇಲ್ಲ. SMBTಗೆ ನನಗೊಂದು ಬಾಡಿಗೆ ಬಂದೈತೆ, ಪಿಕಪ್ ಹೋಗ್ತಾ ಇದ್ದೀನಿ. ಈ ಮಳೆಯಲ್ಲಿ ಪ್ಯಾಸೆಂಜರ್ ಬರ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಪಿಕಪ್ ಅಂತೂ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ನಿಜವಾಗ್ಲೂ ಏನು ಕಾಣಿಸ್ತಾ ಇಲ್ಲ ನನಗೆ ಮುಂದೆ. ಆ ರೇಂಜ್ಗೆ ಮಳೆ ಹೊಡಿತೈತೆ, ಫುಲ್ಲು ಜೋರಾಗಿ. ಈ ರೀತಿ ಮಳೆಯಲ್ಲಿ ಹೆಂಗ್ ಹೋಗೋದು, ಏನ್ ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ ಏನಾಗುತ್ತೆ ಆಗ್ಲಿ. ದಾರಿನೇ ಕಾಣಿಸ್ತಾ ಇಲ್ಲ, ಫುಲ್ ಹೆಡ್ಲೈಟ್ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಮಳೆಗೆ ಗಾಡಿ ಆಫ್ ಆಗುತ್ತೆ ಅನ್ನೋದು ಒಂದು ಹೆದರಿಕೆ. ಈ ಮಳೆಯಲ್ಲಿ ಅಪ್ಪ ಹೆಂಗ್ ಡ್ಯೂಟಿ ಮಾಡೋದು ಹೇಳಿ. ನಿಜವಾಗ್ಲೂ ಹೆವಿ ಹೊಡಿತೈತೆ ಮಳೆ, ಮುಂದೆ ಏನು ಕಾಣಿಸ್ತಾ ಇಲ್ಲ. ಅಂತದ್ರಲ್ಲಿ ಓವರ್ಟೇಕ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅರ್ಜೆಂಟ್ಗೆ. ನೀರ್ ಆ ರೇಂಜ್ ಸಿಡಿತೈತೆ. ತೋರಿಸ್ಲಾ ಮುಂದೆ ಗಾಡಿ ಐತೆ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಏನು ಕಾಣಿಸ್ತಾ ಇಲ್ಲ ನಿಜವಾಗ್ಲೂ. ನನಗಂತೂ ತುಂಬಾ ಇರಿಟೇಟ್ ಆಗ್ತೈತೆ ಈ ಮಳೆಯಲ್ಲಿ ಗಾಡಿ ಓಡಿಸಕ್ಕೆ. ಮುಂದೆ ಏನಾದ್ರು ಕಂಡ್ರೆ ನಾವು ಗಾಡಿ ಓಡಿಸ್ಬೋದು, ಮುಂದೆ ಏನು ಕಾಣ್ತಾನೆ ಇಲ್ವೇ. ಗಾಡಿ ಓಡಿಸ್ಬೇಕಂದ್ರೆ ಈಗ ಹೋಗ್ಬಿಡ್ಬೇಕಾಗಿತ್ತು ಬೆಟ್ರು. ಈಗ ನೋಡೋಣ ಈಗ ಏನಾಗುತ್ತೆ ಆಗ್ಲಿ. ಎಲ್ಲದಕ್ಕೂ ಜೈ ಅನ್ಕೊಂಡು ನಾವ್ ನೋಡ್ಲಾರ್ದು ಮಳೆ ಅಲ್ಲ, ದಾರಿನೇ ಕಾಣಿಸ್ತಾ ಇಲ್ಲ, ಎರ್ರ ಹೊಡಿತೈತೆ. ಏನ್ ಕಾಣಿಸ್ತಿದೆ ನಿಮ್ಗೆ? ನೋಡ್ತಾ ಇದೀರಾ, SMBT ಕರೆಕ್ಟ್ ಆಗಿ ಬಾಡಿಗೆ ಕರ್ಕೊಂಡ್ ಬಂದಿದ್ದೀನಿ. ನಮ್ದು ನಮ್ಮ ಮಾವನ್ ಟ್ರೈನು ಇನ್ನು ಬರ್ತಾ ಇದೆ. ಇಲ್ಲಿ ಬಾಡಿಗೆ ನೋಡಿ ಯಾವ ರೇಂಜ್ ಕೊಡ್ತವನೆ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಜರ್ನಿ ಸರ್. 19 ಕಿಲೋಮೀಟರ್ 455 ರೂಪಾಯಿ ಕೊಡ್ತವನೆ. ಬಾಡಿಗೆ ಮಾತ್ರ ಹೆವಿ ಕೊಡ್ತವನೆ. ನಂಬಲ್ಲ ನೀವು. 5 ಕಿಲೋಮೀಟರ್ 143, 10 ಕಿಲೋಮೀಟರ್ 246. ಅಂದ್ರೆ 1 to 3 ಕೊಡ್ತವನೆ. ನನಗೆ ಮಾಡಕ್ ಏನಿಲ್ಲ, ಬಟ್ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ಯಲಂಕ 22 ಕಿಲೋಮೀಟರ್ 532, ಯಲಂಕ ಅಲ್ಲ, ಸ್ಯಾಟಲೈಟು. RT ನಗರ 201, 5 ಕಿಲೋಮೀಟರ್ 154. ಈ ರೇಂಜ್ ಬಾಡಿಗೆ ಕೊಡ್ತಾ ಇದ್ದಾರೆ. ನಮ್ಮ ಮಾವೊಂದು ಟ್ರೈನ್ ಬರ್ತಾ ಇದೆ, ಅದಕ್ಕೆ ವೇಟಿಂಗ್ ನಾನು ಇವಾಗ. ಇಲ್ಲಾಂದ್ರೆ ಹಾಕೊಂಡು ಹೋಗ್ತೀನಿ. ನೋಡ್ತೀನಿ ನಮ್ಮ ಮಾವ ಲಗೇಜ್ ಏನು ಜಾಸ್ತಿ ತಂದಿಲ್ಲ ಅಂತಂದ್ರೆ ಯಾವ್ದಾದ್ರು ಆ ಕಡೆನೇ ಒಂದು ಬಾಡಿಗೆ ಹಾಕೊಂಡು ಹೋಗ್ಬಿಡ್ತೀನಿ. ನೋಡಿ ನಾನ್ ಸ್ಟಾಪ್ ಬಾಡಿಗೆ ಟ್ರೈನ್ ಬರುತ್ತೆ ಇವಾಗ, ಅದಕ್ಕೆ ವೇಟಿಂಗು. ಪ್ಯಾಸೆಂಜರು 178 ರೂಪಾಯಿ ಬಿಲ್ ಆಗಿತ್ತು, 225 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಪ್ಯಾಸೆಂಜರ್ ಖುಷಿಯಿಂದ. ಹೋಗ್ ಬಂತ ಮಾತಾಡಿ. ಬಾಡಿಗೆ ಮಾತ್ರ ಹೇಳಬೇಡಿ, ನಾನ್ ಸ್ಟಾಪ್ ಕೊಡ್ತವನೆ. ನಾನು ಇವಾಗ ಬಾಡಿಗೆ ಹಾಕೊಂಡ್ಬಿಟ್ಟ ಅಂತಂದ್ರೆ ನಮ್ಮ ಮಾವಂಗ್ ಗೊತ್ತಾಗಲ್ಲ, ಮತ್ತೆ ಬಾಯಿ ಬಡ್ಕೋತಾನ ಒಂದ ಹೆಸರಲ್ಲಿ. ಅದಕ್ಕೆ ನೋಡೋಣ ಇರಿ. ಸೊ ವೇಟಿಂಗು ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಸೀದಾ ಮನೆ ಕಡೆ ಹೋಗಿ ಬಿಟ್ಟು ಅಲ್ಲಿನ ಮತ್ತೆ ನೋಡೋಣ ಡ್ಯೂಟಿಗಳು ಬೀಳುತ್ತೋ ಇಲ್ವೋ ಮಾಡೋಣ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಈ ಬಾಡಿಗೆ ನಾನು ಪಿಕ್ ಮಾಡಿದ್ದು ಯಾವಾಗ ಗೊತ್ತಾ? ಈ ಬಾಡಿಗೆ ನಾನು ಪಿಕ್ ಮಾಡಿದ್ದು 4:40 ಕರ್ಕೊಂಡು ಬಂದು ಬಿಟ್ಟಿದ್ದು 5:54. ಈ ಜಾಮ್ ಅಂದ್ರೆ ಜಾಮು ಫುಲ್ಲು. ಮಾನ್ಯತಾ ಟೆಕ್ ಪಾರ್ಕ್ ಇಂದ ಹಿಡಿದು ಈ ಕಲ್ಯಾಣ ನಗರ ಬ್ರಿಡ್ಜ್ ತನಕ ಜಾಮು. ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ, ಈ ಬ್ರಿಡ್ಜ್ ಎಲ್ಲ ಫುಲ್ ಜಾಮು. ಈ ಜಾಮಲ್ಲಿ ನಾನು ಒದ್ದಾಡಿ ಬಂದು ನನಗಂದ್ರೆ ಸಾಕಾಗ್ಬಿಡ್ತು. ವಾಟರ್ ಬಾಟಲ್ ತಗೊಳ್ಳೋಣ ಅಂತ ಬಂದಿದ್ದೀನಿ, ನೀರಿನ ಬಡ್ಲಿಲ್ಲ, ನೀರು ಖಾಲಿ ಆಗೈತೆ. ಅದಕ್ಕೆ ಬನ್ನಿ ನೋಡೋಣ ಯಾವ್ದು ಸಿಗುತ್ತೆ. ಎಲ್ಲದಕ್ಕೂ ಜೈ. ಇವಾಗ ಬರ್ತೈತೆ ನೋಡಿ ಟ್ರೈನು. ನಮ್ಮ ಮಾವಂಗೆ ಹೇಳಿದ್ದೀನಿ ಹೊರಗಡೆ ಬಾ ಅಂತ, ಅಲ್ಲೋಗಿ ನಿಂತ್ಕೊಂಡು ಪಿಕ್ ಮಾಡ್ಕೊಂಡು ಹೋಗೋಣ ನಮ್ಮ ಮಾವನ್ನ. ಇಲ್ಲ ಅಂದ್ರೆ ನನ್ನ ಹೆಂಡತಿ ತಿನ್ನಾಕ್ ಕೊಡ್ತಾಳ. ಟ್ರೈನ್ ಬಂತು, ಇವಾಗ ಬಂತು. ತುಂಬಾ ಲೇಟ್ ಅಂದ್ರೆ ತುಂಬಾ ಲೇಟ್ ಆಗೈತೆ. ಅದಕ್ಕೆ ನೋಡೋಣ ಬನ್ನಿ ಏನಾಗತ್ತೆ. ಕರ್ಕೊಂಡು ಹೋಗೋಣ ಬನ್ನಿ. ಮಾತಾಡ್ತವ್ರು ಏನಾಗುತ್ತೆ ಏನೂ ಆಗಲ್ಲ, ಸುಮ್ನೆ ನೋಡೋಣ ಬನ್ನಿ. ಇವಾಗ ಅವ್ರು ಹೊರಗಡೆ ಬಂದ್ರೆ 5:15 ಬರ್ತಾರೆ ಅಂತ ಅನ್ಕೊಂಡು ನಾನ್ ಬಂದೆ. ನಮ್ಮ ಮಾವ ಬಂದಿದ್ದು ಕರೆಕ್ಟಾಗಿ 6:15. ನಾನು 5:50 ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅರ್ಧ ಗಂಟೆ ವೆಯ್ಟ್ ಮಾಡಿದೀನಿ, ಬಂದಿದ್ದಾರೆ. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಮನೆಗೆ ಹೋಗೋಷ್ಟಲ್ಲಿ ಏನಾದ್ರು ಒಂದು ಕೇಕ್ ಅಥವಾ ಮತ್ತಿಂದ ಏನಾದ್ರು ತಗೊಂಡು ಹೋಗ್ಬೇಕು. ಇವತ್ತು ಆನಿವರ್ಸರಿ ಅಲ್ವಾ, ಅದಕ್ಕೆ ವೆಡ್ಡಿಂಗ್ ಡೇ. ಆ ಕಡೆ ಪೊಲೀಸ್ ಅವರೇ ಇಲ್ಲ, ಇಲ್ಲಾಂದ್ರೆ ಆ ಕಡೆಯಿಂದ ಬರ್ತಿದ್ದೆ ಒಂದ್ ವೇಳೆಯಲ್ಲಿ. ನಿಂತವ್ರಪ್ಪ. ಸೊ ನೋಡೋಣ ಬನ್ನಿ ಇವಾಗ ಎಷ್ಟೊತ್ತಾಗುತ್ತೆ ಮನೆ ಟಚ್ ಆಗಕ್ಕೆ. 6:21 ಟೈಮು. ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟಾಗುತ್ತೆ ಗೊತ್ತಿಲ್ಲ ಟೈಮ್. ನೋಡೋಣ ಬನ್ನಿ. ನಂಬಲ್ಲ ನಾನು ಹೇಳೋದು, 7 ಕಿಲೋಮೀಟರ್ 1 hour 23 ನಿಮಿಷ ಬಾಡಿಗೆ ಹಾಕೊಂಡು ಹೋಗ್ತಾ ಇರೋದು ನಮ್ಮ ಮಾವನ ಜೊತೆಲಿ ಕರ್ಕೊಂಡು. ಈ ರೀತಿ ಇದ್ದಾಗ ಏನ್ ಮಾಡ್ತೀರಾ ಹೇಳಿ?
ಈ ರೀತಿ ಟ್ರಾಫಿಕ್ ಅಲ್ಲಿ ಬಾಡಿಗೆಗಳು ಸಖತ್ತಾಗಿ ಬರ್ತವೆ. ಹೆವಿ ಅಮೌಂಟ್ ಕೊಡ್ತಾನೆ, ಟೆನ್ಷನ್ ಇಲ್ಲ, ಅಮೌಂಟ್ ಟೆನ್ಷನ್ ಇಲ್ಲ, ಸಖತ್ತಾಗಿ ಕೊಡ್ತಾನೆ. ಆದ್ರೆ ಈ ರೀತಿ ಸಿಚುವೇಶನ್ ಅಲ್ಲಿ ಬಾಡಿಗೆ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ. ಒಂದು, ಈ ಟ್ರಾಫಿಕ್ ಅಲ್ಲಿ ಮಿನಿಮಮ್ 1 hour ಬೇಕೇ ಬೇಕು. ಯಾಕಂತಂದ್ರೆ ಎಲ್ಲಾ ಕಡೆ ಫ್ಲಡ್, ಅಂದ್ರೆ ನೀರೆಲ್ಲ ನಿಂತ್ಕೊಂಡ್ ಬಿಟ್ಟಿದಾವೆ. ಇವಾಗ ಜಸ್ಟ್ ನಾನು ಇಲ್ಲಿಂದಾನೆ ಹೋಗಿದ್ದು, ಫುಲ್ ನೀರಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಇವಾಗ ಮೇಲ್ಗಡೆನೂ ಅಷ್ಟೇ ಟ್ರಾಫಿಕ್ ಫುಲ್ ಹೆವಿ ಐತೆ. ಇದು ಪಕ್ಕದಿಂದ ಹೋಗುವಂತ ತೋರಿಸ್ತೈತೆ, ಪಕ್ಕದಿಂದ ಹೋಗಕ್ಕೆ ಆಗಲ್ಲ. ಸೊ ಮೈನ್ ರೋಡ್ ಇಂದಾನೆ ಹೋಗ್ಬೇಕು. ಬನ್ನಿ ಹೋಗೋಣ, ನೋಡೋಣ ಎಷ್ಟು ನೀರಿದೆ, ಎಷ್ಟು ಇದಿದೆ ಗೊತ್ತಿಲ್ಲ. ನೋಡೋಣ, ಬನ್ನಿ ಟ್ರೈ ಮಾಡೋಣ ಆದಷ್ಟು ಫಾಸ್ಟ್ ಆಗಿ ಸ್ಪೀಡ್ ಆಗಿ ಹೋಗಕ್ಕೆ. 175 ರೂಪಾಯಿ ಈ ಬಾಡಿಗೆ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಅಕ್ಸೆಪ್ಟ್ ಮಾಡಿರೋದು ಎಷ್ಟೊತ್ತಿಗೆ, ಕರ್ಕೊಂಡು ಬಂದಿರೋದು ಎಷ್ಟೊತ್ತಿಗೆ, 6:40 ಅಕ್ಸೆಪ್ಟ್ ಮಾಡಿ 8:20 ಬಿಟ್ಟಿರೋದು. ಟೋಟಲ್ 2 hour ತಗಲೈತೆ ನನಗೆ ಈ ಬಾಡಿಗೆ. ಅಪ್ಡೇಟ್ ಆಗ್ತೈತೆ. 181 ಟೋಟಲು. 18:40 ಪಿಕ್ ಮಾಡಿರೋದು, 8:20 ಕರ್ಕೊಂಡು ಬಂದು ಡ್ರಾಪ್ ಮಾಡಿರೋದು. ಅಂದ್ರೆ ಟೋಟಲು 1 hour 40 ನಿಮಿಷ ನನಗಿದು ತಗಲಿರೋದು. ನಾನು ಅನ್ಕೊಂಡ್ ಬಂದಿದ್ದೆ ಈ ಡ್ಯೂಟಿನ ಡ್ರಾಪ್ ಮಾಡ್ಬಿಟ್ಟು ನನ್ನ ಹೆಂಡತಿಗೆ ಕೇಕು ಅಥವಾ ಏನಾದ್ರು ತಗೊಂಡು ಹೋಗೋಣ, ಅಥವಾ ಅವ್ರಿಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂಡು ಬಂದಿದ್ದು. ಬಟ್ ಇವತ್ತು ಏನು ಮಾಡಕ್ಕಾಗಿರ್ಲಿಲ್ಲ. ಓಪನ್ ಅಪ್ ಆಗಿ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಆಗ್ಲಿಲ್ಲ. ನಾನು ಇವಾಗ 8:20 ಟೈಮು. ಇವಾಗ ಮನೆಗೆ ಹೋಗಕ್ಕೆ ಇನ್ನೊಂದು 10 ನಿಮಿಷ, 8:15 ಇಲ್ಲೇ ಆಗ್ಬಿಡ್ತು. ಇವಾಗ 8:15 ಎಲ್ಲಿಗೆ ಕರ್ಕೊಂಡು ಹೋಗ್ಲಿ? ಒಂದು ಕೇಕ್ ತಗೊಂಡು ಮನೆಗೆ ಹೋಗ್ಬಿಡೋಣ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ ಇವಾಗಿರುವಂತ ಸಿಚುವೇಶನ್ ಅಲ್ಲಿ. ನಿಜವಾಗ್ಲೂ ನಾನು ಅನ್ಕೊಂಡಿದ್ದು ಬೇರೆ, ಇವಾಗ ಆಗಿರೋದು ಬೇರೆ. ಹೆಂಗಾಗ್ಬಿಡ್ತು ಅಂತಂದ್ರೆ ನನಗೆ ಈ ಫುಲ್ ಕೈ ಇದೆಯಲ್ಲ, ಪೇನ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಜಸ್ಟ್ ಕಲ್ಯಾಣ ನಗರದಿಂದ ಮಾನ್ಯತಾ ಒಳಗಡೆ ಬಂದು ಹೊರಗಡೆ ಎಕ್ಸಿಟ್ ಆಗಕ್ಕೆ ನನಗ್ ತಗಲಿದಂತ ಸಮಯ 1 ಗಂಟೆ 40 ನಿಮಿಷ. ಡ್ಯೂಟಿಗಳು ಬರ್ತಾ ಇತ್ತು, ಯಾವ ರೇಂಜ್ ಬರ್ತಾ ಇತ್ತು ನೀವು ನೋಡಿದ್ರಿ. ಆದ್ರೂ ನಾನು ಹಾಕೋಬಾರ್ದು ಅನ್ಕೊಂಡಿದ್ದೆ. ಹೆಂಗು ಹೋಗೋ ದಾರಿಲೇ ಇದೆ, ನಮ್ಮ ಮಾವನ್ನ ಮುಂದೆ ಕುಂದಿಸ್ಕೊಂಡು ಅದೇ ಒಂದು 200 ರೂಪಾಯಿ ಖರ್ಚಿಗಾಗತ್ತೆ ಅಂತ ನಾನು ಹಾಕೊಂಡು ಬಂದಿದ್ದು. ಬಟ್ ಈ ರೀತಿ ಇಷ್ಟೊತ್ತಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟೊತ್ತು ಹಿಡಿತು. ನನ್ನ ಇವತ್ತಿನ ಟೋಟಲ್ ದುಡಿಮೆ ಬಂದ್ಬಿಟ್ಟು 1631, ಒಂದು 100 ರೂಪಾಯಿ, 1731 ಪ್ಲಸ್ ಪ್ಯಾಸೆಂಜರು ಇಲ್ಲೊಬ್ರು ಇವರು 30 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರು, ಪ್ಲಸ್ ಇನ್ನೊಬ್ರು 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರು. ಟೋಟಲ್ 1600, 1731 ರೂಪಾಯಿ ಇವತ್ತಿನ ನಮ್ಮ ದುಡಿಮೆ. ಇದರಲ್ಲಿ ಖರ್ಚು ಬಂದ್ಬಿಟ್ಟು 430 ರೂಪಾಯಿ CNG, ಒಂದು 150 ರೂಪಾಯಿ ಟೀ ಕಾಫಿ ಅಂತ ಹೋಗಿದೆ. ಟೋಟಲ್ 600 ರೂಪಾಯಿ ಹೋಗಿದೆ. ಇನ್ನು 250 ರೂಪಾಯಿ ಫೈನಾನ್ಸ್ ಇವಾಗ ಕಳಿಸ್ಬೇಕು. ಇಷ್ಟೆಲ್ಲ ಆಯ್ತು, ಏನ್ ಮಾಡೋಣ ಹೇಳಿ. ಯಪ್ಪ ನನಗಂಗೂ ಸಾಕಾಗ್ಬಿಡುದು. ಸೊ ಇದಾಗಿತ್ತು ಇವತ್ತಿನ ಟೋಟಲ್ ದುಡಿಮೆ. ಇವಾಗ ಮನೆಗೆ ಹೋಗೋಣ, ಬನ್ನಿ ಮನೆಗೆ ಹೋಗಿ ಆನಿವರ್ಸರಿ ಕೇಕ್ ಕಟ್ ಮಾಡೋದು ತೋರಿಸ್ಬೇಕು. ಸೊ ಬನ್ನಿ ಹೋಗೋಣ. ನಾನು ಮನೆ ತಲುಪೋ ಅಷ್ಟರಲ್ಲಿ 9 ಗಂಟೆ ಆಗಿತ್ತು. ಹೋಗುವಾಗ ಒಂದು ಕೇಕ್ ಅನ್ನ ತಗೊಂಡೋಗಿದ್ದೆ. ಇಬ್ರು ಕೇಕ್ ಕಟ್ ಮಾಡಿ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತೊಂದಿನ ಮನೇಲಿದ್ದು ಆರಾಮಾಗಿ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಿ ಎಲ್ಲಾದ್ರೂ ಹೋಗೋಣ ಅನ್ಕೊಂಡಿದ್ದೆ. ಬಟ್ ನನ್ನ ಪರ್ಸನಲ್ ಕಮಿಟ್ಮೆಂಟ್ ಗಳಿಂದಾಗಿ ನಾನು ಹೋಗಕ್ ಆಗ್ಲಿಲ್ಲ. ಯಾಕಂತಂದ್ರೆ ಕೈಯಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ ಪ್ಲಸ್ ನಮ್ಮ ಜೀವನ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.